ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಅನೈತಿಕ ಮಾರ್ಗದಿಂದ ಅಡ್ಡ ಮತದಾನ ಮಾಡಿಸಿದ್ದಾರೆ ಎಂದು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಆರೋಪಿಸಿದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಕುರಿತು ಆಂತರಿಕ ತನಿಖಾ ವರದಿಯನ್ನು ಎಂದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ಸಲ್ಲಿಸಿದ ನಂತರ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅಡ್ಡ ಮತದಾನ ಆಗಿರುವುದು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಭಾವಿಸಬಾರದು. ಬೇರೆ ರಾಜ್ಯಗಳಲ್ಲಿ ಅಡ್ಡ ಮತದಾನ ಆದಾಗ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಅಂತ ಉಪದೇಶ ಮಾಡ್ತಾರೆ. ಆದ್ರೆ ಈಗ ಅಡ್ಡ ಮತದಾನದ ಮೂಲಕ ಪ್ರಜಾಪ್ರಭುತ್ವವನ್ನು ಅಪಮೌಲ್ಯಗೊಳಿಸಿದ್ದಾರೆ. ಆದ್ರಿಂದ ಇನ್ನು ಮುಂದೆ ಅವರಿಗೆ ಅಡ್ಡ ಮತದಾನ ಆದ್ರೆ ಪ್ರಶ್ನಿಸುವ ಯಾವುದೇ ನೈತಿಕತೆ ಇಲ್ಲ ಎಂದರು. ಚುನಾವಣೆಯಲ್ಲಿ ಯಾವ ಎಚ್ಚರಿಕೆ ವಹಿಸಬೇಕಿತ್ತು, ಯಾವ ಎಚ್ಚರಿಕೆ ವಹಿಸಿಲ್ಲ ಎಂಬುದು ವರದಿಯಲ್ಲಿ ಇದೆ. ಇದು ಆಂತರಿಕ ತನಿಖೆ ಆಗಿರುವುದರಿಂದ ಹೆಚ್ಚಿನ ಮಾಹಿತಿ ನೀಡಲಾಗದು ಎಂದು ಹೇಳಿದರು. ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರು ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದರು. ಅವರಿಗೆ ನಮಗೆ ಹೇಳಿದರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ ಮೂವರು ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡುಬಂದಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ JDS ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂಥ ಸೋರ್ಸು ಏನು ಅಂಥೇಳಿ ಅವರ ಹತ್ರ ಮಾಧ್ಯಮದವ್ರ ಹತ್ರನೂ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆಯಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಂಫರೆನ್ಸಸ್ನು ಎವಿಡೆನ್ಸ್ನು ಪರಿಗಣಿಸಿ ನಾವು ವರದಿಯನ್ನು ಸಿದ್ಧ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ಇದು ಆಂತರಿಕ ತನಿಖೆ ಆಗಿರೋದ್ರಿಂದ ಆಂತರಿಕ ತನಿಖೆಯನ್ನು ನಡೆಸಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳೋದು ನಮಗೆ ಅದು ಸೂಕ್ತ ಆಗಲ್ಲ. ಇಷ್ಟೇ ಮಾಹಿತಿ ತಮ್ಮ ಹೇಳಿದ್ದೀರಾ ಸರ್? ಎಷ್ಟು ಜನ ಅನ್ನೋದು ಅಥವಾ ಯಾರ್ಯಾರು ಅನ್ನೋದು ಉಲ್ಲೇಖ ಇದೆಯಾ? ನಮಗೇನಂತಂದರೆ ನಾವು ಇದನ್ನು ನಮ್ಮ ಅಧ್ಯಕ್ಷರಿಗೆ ಅದು ಇಂಟರ್ನಲ್ ರಿಪೋರ್ಟ್, ಎಕ್ಸ್ಟರ್ನಲ್ ಆಗಿ ಏನು ಹೇಳ್ಬೋದು ಅಷ್ಟು ಸಂಗತಿ ನಿಮ್ಗೆ ಹೇಳಿದೆ ಸರ್. ಎಷ್ಟು ನಂಬರು ಉತ್ತರ ಕರ್ನಾಟಕದವರ ಅಥವಾ ಹಳೆ ಮೈಸೂರು ಭಾಗ? ನಿಮಗೆ NDAಯ 12 ಮತಗಳು ಕ್ರಾಸ್ ವೋಟಿಂಗ್ ಆಗ್ತವೆ. NDA BJP ಸರ್. ಅಲ್ಲ, ನಿಮಗೆ ಅದರಲ್ಲಿ ನೇರವಾಗಿ BJPಯ ಅಭ್ಯರ್ಥಿ BJPಗೆ ಹಾಕಬೇಕಾಗಿದ್ದು ನಮಗೆ 3+1 3 ವೋಟು ಕ್ರಾಸ್ ವೋಟ್ ಆಗಿದೆ, 1 ಇನ್ವ್ಯಾಲಿಡ್ ಆಗಿದೆ. ನಮಗೆ ಕಡಿಮೆ ಬಂದಿತ್ತು. ನಾವು 30 ಮತಗಳನ್ನು ಅಲಾಟ್ ಮಾಡಿದ್ವಿ. ಅದರೊಳಗಡೆ ಒಬ್ಬರಿಗೆ 29 ಬಂತು, ಅಲ್ಲಿ 1 ವೋಟು ಇನ್ವ್ಯಾಲಿಡ್ ಆಯಿತು. ಇನ್ನೊಬ್ಬರಿಗೆ 27 ಬಂತು, ಅಲ್ಲಿ 3 ವೋಟು ಇನ್ವ್ಯಾಲಿಡ್ ಆಯಿತು. NDAಗೆ ನಮಗೆ 12 ಮತಗಳು, ಅಂದರೆ JDSಗೆ 22 ಮತಗಳು ಬರಬೇಕಾಗಿತ್ತು. ಅದರೊಳಗಡೆ ಅವರಿಗೆ 14 ಮತಗಳು ಬಂದಿದೆ. ಅಲ್ಲಿಗೆ ಅಲ್ಲಿ 8 ಮತ್ತು ಇಲ್ಲಿ 4 12 BJP JDS ಒಟ್ಟು ಸೇರಿ 12 ಮತಗಳು ಅಡ್ಡ ಮತಗಳು ಚಲಾವಣೆ ಆಗಿದೆ. ಈ ಅಡ್ಡ ಮತಗಳು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ಸಿಗರು ಭಾವಿಸಬಾರ್ದು.
ಅವರು ಅನೈತಿಕ ಮಾರ್ಗದಿಂದ ಈ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ. ಈಗ ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ಬೇರೆ ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಆದಾಗ ನೀವು ಉಪದೇಶ ಮಾಡ್ತಿದ್ರಿ, ಇದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಜಾಪ್ರಭುತ್ವವನ್ನು ಕ್ರಾಸ್ ವೋಟಿಂಗ್ ಮೂಲಕ ಅಪಮೌಲ್ಯಗೊಳಿಸಿದ್ದೀರಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.